ನಮಸ್ತೆ ವೀಕ್ಷಕರೇ, ನಾನೊಂದು ಹೊಸ ಜಾಬ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಆಗಿದೆ. ಕಂಪನಿ ಹೆಸರು ಬಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಮೇಯ್ನ್ ಹೆಡ್ ಆಫೀಸ್ ಮತ್ತು ಮೇಯ್ನ್ ಡಿವಿಷನ್ ಬಂದು ಬ್ಯಾಂಗ್ಳೂರಲ್ಲಿದೆ. ಬೇರೆ ಬೇರೆ ಕಡೆಗೂ ಕೂಡ ಇದೆ. ಆಲ್ ಓವರ್ ಇಂಡಿಯಾ ಕಂಪನಿ. ತುಂಬ ರೀಜನಲ್ ಆಫೀಸಸ್ ಕೂಡ ಇದೆ. ಇದೊಂದು ಒಳ್ಳೆ ಜಾಬ್ ಆಪರ್ಚುನಿಟಿ. ಸೊ ಇಲ್ಲಿ ನೋಡ್ಬೋದು, ಸ್ಯಾಲರಿ ಬಂದು ಟ್ರೈನಿಂಗ್ ಇಂಜಿನಿಯರ್ ಮತ್ತು ಆಫೀಸರ್ ಅಂತ ಕಾಲ್ ಮಾಡಿದ್ದಾರೆ. ಮತ್ತು ಆಫೀಸರ್ಗೆ 2 ಇಯರ್ಸ್ ಕಾಂಟ್ರಾಕ್ಟ್ ಪೀರಿಯಡ್ ಇರುತ್ತೆ. ಮ್ಯಾಕ್ಸಿಮಮ್ ಟೆನ್ಯೂರ್ ಬಂದು 3 ಇಯರ್ಸ್ ಇರುತ್ತೆ. ಸೊ 2 ಇಯರ್ಸ್ ಇನಿಷಿಯಲಿ ಕಾಂಟ್ರಾಕ್ಟ್ ಇರುತ್ತೆ. ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ 1 more ಇಯರ್ ಎಕ್ಸ್ಟೆನ್ಷನ್ ಮಾಡ್ತಾರೆ. ಮ್ಯಾಕ್ಸಿಮಮ್ 3 ಇಯರ್ಸ್ ಇರುತ್ತೆ. ಮಂತ್ಲಿ ಸ್ಯಾಲ್ರಿ ಬಂದು ಫಸ್ಟ್ ಇಯರ್ 30,000, ಸೆಕೆಂಡ್ ಇಯರ್ 35,000, ಥರ್ಡ್ ಇಯರ್ 40,000. 35 ಮತ್ತು 40,000 ಮಂತ್ಲಿ ಸ್ಯಾಲ್ರಿ ಇರುತ್ತೆ ಎವ್ರಿ ಇಯರ್. ಇಲ್ಲಿ ನೋಡ್ಬೋದು, ಕೊಟ್ಟಿದ್ದೀವಿ. ಇದಲ್ಲದೆ 10% ಎಕ್ಸ್ಟ್ರಾ ಆನ್ ಬೇಸಿಕ್ ಪೇಮೆಂಟ್ ಇರುತ್ತೆ. ಬೇಸಿಕ್ ಪೇಮೆಂಟ್ ಅಂದರೆ 30,000. ಇದು ಕಾನ್ಸಾಲಿಡೇಟೆಡ್ ಪೇ ಆಗಿರುತ್ತೆ. ಇದು ಲೊಕೇಶನ್ ಅಲೈನ್ಸು 10% ಇರೋದ್ರಿಂದ ಇದು ಓನ್ಲಿ ಫಾರ್ ರಿಮೋಟ್ ಏರಿಯಾಸ್ ಅಂತ ಇರುತ್ತಲ್ಲ, ಅಲ್ಲಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಅದರ್ವೈಸ್ ಇಟ್ ಈಸ್ 30,000 ಫಿಕ್ಸೆಡ್ ಪೇ ಆಗಿರುತ್ತೆ. ಪ್ಲಸ್ ಬೋನಸ್ ಅಂತ ಕೊಟ್ಟಿದ್ದಾರೆ. ಬೋನಸ್ ಬಂದು ಕಂಟಿನ್ಯೂಸ್ಲಿ 3 ಇಯರ್ಸ್ ಯಾರು ಸರ್ವಿಸ್ ಮಾಡ್ತಾರೆ, 3 ಇಯರ್ಸ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡ್ತಾರೆ, ಅವ್ರಿಗೆ 1 lakh rupees ಬೋನಸ್ ಆಗಿ ಸಿಗುತ್ತೆ ಆನ್ ದ ಎಂಡ್ ಆಫ್ ಕಾಂಟ್ರಾಕ್ಟ್ ಪೀರಿಯಡ್. ನೆಕ್ಸ್ಟ್ ಬಂದು ಎಜುಕೇಷನ್ ನೋಡೋಣ. ಎಜುಕೇಷನ್ ಫುಲ್ ಟೈಮ್ BE, BTech ಆರ್ BSc 4 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಇದು ಬಂದು ಟ್ರೈನಿಂಗ್ ಇಂಜಿನಿಯರ್ಗೆ. ಆಫೀಸರ್ಗೆ ಬಂದು MBA ಅಥವಾ MCom ಆಗಿರಬೇಕು. ಪರ್ಸೆಂಟೇಜ್ ಬಂದು ಪಾಸ್ ಕ್ಲಾಸ್ ಆಗಿದರೆ ಸಾಕು. ಸೊ ವಿತೌಟ್ 60% ಆಲ್ಸೋ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ಪಾಸ್ ಆಗಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಬಂದು ಎಜುಕೇಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ ಡೊಮೈನ್ ಮತ್ತು ಬ್ರಾಂಚಸ್ ಏನಿದೆ ಅಂತ. ಸೊ ಇದು ಟ್ರೈನಿಂಗ್ ಇಂಜಿನಿಯರಿಂಗ್ಗೆ ಬ್ರಾಂಚಸ್ ಬಂದು ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್. ಇದಿಷ್ಟು ಬಂದು ಟ್ರೈನಿಂಗ್ ಇಂಜಿನಿಯರ್ ಆಗಿರುತ್ತೆ. ಆಫೀಸರ್ಗೆ ಬಂದು MBA ಮತ್ತು MCom ಕ್ವಾಲಿಫಿಕೇಷನ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಬೇಕಾಗಿರೋದ್ರಲ್ಲ, 0 ಎಕ್ಸ್ಪೀರಿಯನ್ಸ್ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಕೋಬೋದು. ನೋಡ್ಬೋದು. ಎಕ್ಸಾಮ್ ಡೇಟ್ ಬಂದು ಸಂಡೇ 25th of January ಇರುತ್ತೆ. ಸೊ ಬೋತ್ ದ ಡೊಮೈನ್ಸ್ ಅಂದರೆ ಟ್ರೈನಿಂಗ್ ಇಂಜಿನಿಯರ್ ಮತ್ತು ಆಫೀಸರ್ ಟ್ರೈನಿಂಗ್ ಕೂಡ ಒಂದೇ ಡೇಟಲ್ಲಿ ಎಕ್ಸಾಮ್ಸ್ ಇರುತ್ತೆ. ಸೊ ಇದೊಂದು ವಾಕಿನ್ ಇಂಟರ್ವ್ಯೂ ಟೈಪ್ ಇರುತ್ತೆ. ಫಸ್ಟ್ ಬಂದು ರಿಟರ್ನ್ ಎಕ್ಸಾಮಲ್ಲಿ ಕ್ವಾಲಿಫೈ ಆದವರು 35% ಪಾಸಿಂಗ್ ಮಾರ್ಕ್ಸ್ ಇದೆ. ಇದರಲ್ಲಿ ಕ್ವಾಲಿಫೈ ಆದವರು ಬಂದು ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತಾರೆ. ಲೊಕೇಶನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. 9 AM ರಿಪೋರ್ಟಿಂಗ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ರಿಪೋರ್ಟಿಂಗ್ ಟೈಮ್ ಆದಮೇಲೆ ಫರ್ದರ್ ಪ್ರೋಸೆಸ್ ಅಂದರೆ ರಿಟರ್ನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ನೋಡಿ, ಎಕ್ಸಾಮ್ ಫೀಸ್ ಬಂದು 177 rupees ಇದೆ. ತುಂಬ ಕಡಿಮೆನೇ ಅಂತಲೇ ಹೇಳ್ಬೋದು. ಸೊ ಇದನ್ನು ಕೂಡ ನೋಡಿ ಅಪ್ಲೈ ಮಾಡ್ಕೊಳ್ಳಿ, ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಕ್ಯಾಟಗರಿ SC, ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಏನೇ ಫೀಸ್ ಇರೋದಿಲ್ಲ ಫ್ರೆಂಡ್ಸ್. ಇದನ್ನು ನೀವು ನೋಡ್ಬೋದು. ಸೊ ವಾಕಿನ್ ಇಂಟರ್ವ್ಯೂ ಇದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 1st of January. ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಎಂಡ್ ಡೇಟ್ ಬಂತು 15th January 2026. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳೋದ್ರಿಂದ ಇದೊಂದು ಒಳ್ಳೆಯ ಅವಕಾಶ ಆಗಿದೆ. ಸೊ ಇದನ್ನು ಅಪ್ಲೈ ಮಾಡೋದು ಹೇಗೆ, ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಜಾಬ್ ಇದು. ಇಲ್ಲೊಂದು ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಸೊ ಆನ್ಲೈನ್ ಅಪ್ಲೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇದೇ ಥರ ನಾವು ಮತ್ತೆ ವೀಡಿಯೋಸ್ ಮಾಡೋಕ್ಕೆ ನಮಗೂ ಮೋಟಿವೇಶನ್ ಸಿಗುತ್ತೆ. ಸೊ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.